ಅವರಿಬ್ರು 15 ವರ್ಷಗಳ ಕಾಲ ಸಂಸಾರದ ದೋಣಿ ಸಾಗಿಸಿದ್ರು. ಆದರೆ ಗಂಡನಿಗೆ ಹೊಕ್ಕ ಅನುಮಾನದ ಭೂತ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದೆ. ರಾತ್ರೋರಾತ್ರಿ ಹೆಂಡತಿ ಉಸಿರು ನಿಲ್ಲಿಸಿದವ ಪರಾರಿಯಾಗಿದ್ದಾನೆ. ಹೆಂಡತಿ ಮೇಲೆ ಅನುಮಾನ, ರಾಕ್ಷಸನಾದ ಗಂಡ. ರಾತ್ರೋರಾತ್ರಿ ಪತ್ನಿ ಚಟ್ಟ ಕಟ್ಟಿದ ಪಾಪಿ ಪತಿ. ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇದ್ರೇನೆ ಸಂಸಾರ, ಇಲ್ಲದಿದ್ರೆ ಸರ್ವನಾಶ ಆಗೋದು ಮಾತ್ರ 100% ಪಕ್ಕ. ಅನುಮಾನ ಅನ್ನೋ ಹುಳ ತಲೆಗೆ ಹೊಕ್ಕರಂತೂ ಮುಗಿದೇ ಹೋಯ್ತು. ರಕ್ತ ಹರಿಯೋವರೆಗೂ ನಿಲ್ಲೋದೇ ಇಲ್ಲ. ಈ ಮಾತಿಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆಗೆ ಸಾಕ್ಷಿ. ಹೆಂಡತಿ ಮೇಲೆ ಅನುಮಾನದ ಕಣ್ಣಿಟ್ಟ ಗಂಡ ಕಗ್ಗತ್ತಲಲ್ಲಿ ಚಟ್ಟ ಕಟ್ಟಿ ರಣಕೇಕೆ ಹಾಕಿದ್ದಾನೆ. ಗಂಡನ ಅಟ್ಟಹಾಸಕ್ಕೆ ಬಲಿಯಾದ ಈಕೆ ಹೆಸರು ಪವಿತ್ರ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಗ್ರಾಮದ ನಿವಾಸಿ. 15 ವರ್ಷದ ಹಿಂದೆ ಇದೇ ವೆಂಕಟೇಶನ ಜೊತೆ ಜೀವನ ಆರಂಭಿಸಿದ್ಲು. ಎಷ್ಟೇ ಕಷ್ಟ ಬಂದ್ರು ತವರು ಸೇರದೆ ಪತಿಯ ಮನೆಯಲ್ಲದೆ ಜೀವನ ಸಾಗಿಸಿದ್ಲು. ಇವರ ದಾಂಪತ್ಯಕ್ಕೆ 2 ಮಕ್ಕಳು ಕೂಡಾಗಿದ್ರು. ಮೊದಲು ಚೆನ್ನಾಗಿ ಇದ್ದ ವೆಂಕಟೇಶ್ ಇತ್ತೀಚೆಗೆ ಪವಿತ್ರ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡಿದ್ದ. ಹೆಂಡತಿ ಕಂಡ್ರೆ ಸಾಕು ಬೆಂಕಿ ಕೆಂಡದಂತಾಗ್ತಿದ್ದ. ಇದೇ ಅನುಮಾನದ ಮತ್ತಲ್ಲೇ ನಿತ್ಯ ಗಲಾಟೆ ಮಾಡ್ತಿದ್ದಂತೆ. ಕಟ್ಕೊಂಡವಳ ಮೇಲೆ ಕೊತ ಕುದೀತಿದ್ದ ವೆಂಕಟೇಶ್ ಕುಡಿತದ ಚಟಕ್ಕೂ ಬಿದ್ದಿದ್ದ. ಮೈತುಂಬಾ ಸಾಲ ಮಾಡಿಕೊಂಡು ಮನೆಯನ್ನ ಮತ್ತೊಬ್ಬರಿಗೆ ಒತ್ತೆಗಿಟ್ಟಿದ್ದಂತೆ. ಅಲ್ಲದೆ ಬಡ್ಡಿ ಕಟ್ಟಲಾಗದೆ ಕಂಗಾಲಾಗಿ ಹೋಗಿದ್ದ. ಇದೇ ಹತಾಶೆಯಲ್ಲದೆ ನಿನ್ನೆ ರಾತ್ರಿ ಕಂಠಪೂರ್ತಿ ಕುಡಿದು ಮನೆಗೆ ಬಂದಿದ್ದ. ಹೆಂಡತಿ ಜೊತೆ ಗಲಾಟೆ ಮಾಡಿದ್ದಾನೆ. ಜಗಳ ಜೋರಾಗ್ತಿದ್ದಂತೆ ರೊಚ್ಚಿಗೆದ್ದವ ರಕ್ತ ಹರಿಸಿದ್ದಾನೆ. ಪವಿತ್ರಾಳನ್ನ ಭೀಕರವಾಗಿ ಕೊಲೆಗೈದು ರಾತ್ರೋರಾತ್ರಿ ಪರಾರಿಯಾಗಿದ್ದಾನೆ. ಹಿಂದೆ ಚೆನ್ನಾಗಿ ಹೊಡೆದಾಕಿ ತಲೆ ಗಿಲೆ ಎಲ್ಲ ಫುಲ್ಲು ಬ್ಲಡ್ ಬಂದಿತ್ತು. ಹೊಡೆದಾಕ್ಬಿಟ್ಟು ಆಚೆ ಹೊಡೋಗ್ಬಿಟ್ಟಿದ್ದಾರೆ ಸರ್. ಯಾರು ಗೊತ್ತಿಲ್ಲ. ಯಾರೋ ಅಕ್ಕಪಕ್ಕ ಮನೆಯಲ್ಲಿ ನೋಡ್ಕೊಂಡ್ಬಿಟ್ಟು ಯಾವ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ತಗೊಂಡೋಗಿ ಸೇರಿಸಿದ್ರು. ನಾವು ಬರೋಷ್ಟರಲ್ಲಿ ತುಂಬಾನೇ ಏಟಾಗಿತ್ತು ಸರ್. ಕೈ ಎಲ್ಲನೂ ಹೆಂಗಂದಂಗೆ ಏನ್ರಲ್ಲಿ ಹೊಡೆದಿದ್ನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟಿತ್ತು. ಮಗಳ ಸಾವಿನ ಸುದ್ದಿ ಕೇಳಿ ತವರು ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಆರೋಪಿಯನ್ನ ಬಂಧಿಸಿ ತಕ್ಷಣ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ದುಡ್ಡು ಖರ್ಚು ಎಲ್ಲನೂ ಪ್ರತಿಯೊಂದಕ್ಕೂ ಏನಾದ್ರು ದುಡ್ಡು ಬೇಕು ಅಂತಂದ್ರೆ ಅಲ್ಲಿಂದನೇ ಮನೆಯಿಂದ ನಾವು ಅಪ್ಪ ಅಮ್ಮ ತುಂಬಾ ನೋಡಿದ್ದಾರೆ ಸರ್. ನಮ್ಮ ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಬಂದು ಓಡ್ ಬಂದು ಎಲ್ಲ ಏನ್ ಬೇಕು ಅವ್ರಿಗೆ ಎಲ್ಲಾ ತರದ್ದು ವ್ಯವಸ್ಥೆ ಮಾಡ್ಕೊಟ್ಟಿದ್ರು ಸರ್. ಹೆಂಗ ರಾಯಲ್ ಆಗಿರ್ಬೋದಾಗಿತ್ತು ಸರ್. ಅವನು ಲಾಸ್ಟಿಗೆ ನನ್ನ ತಂಗಿನ ಇದಿದ್ದೊಬ್ಬೇ ತಂಗಿನ ಹಾಳು ಮಾಡಾಕ್ಬಿಟ್ಟ. 3 ಜನ ಹೆಣ್ಮಕ್ಳು ಸರ್. ಯಾರು ಸರ್ ಅವ್ರು ಹೇಳ್ತಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಕುಶಾಲ್ ಚೌಕ್ಸೆ ಹಾಗೂ PSI ಪುನೀತ್ ನಂಜರಾಯ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಕೇಪ್ ಆಗಿರೋ ಹಂತಕನಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆ ಅನುಮಾನದ ಭೂತ ಹೊಕ್ಕಿಸಿಕೊಂಡವ ಕಟ್ಕೊಂಡವಳನ್ನ ಕೊಂದಿದ್ದು ಮಾತ್ರ ದುರಂತ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.